ಪಾಂಡುಪುರ ತಾಲೂಕು ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ PLD ಬ್ಯಾಂಕ್ ನಿರ್ದೇಶಕರ 14 ಸ್ಥಾನಕ್ಕೆ ನಡೆದ ಚುನಾವಣೆಯ ಫಲಿತಾಂಶದಲ್ಲಿ ಜೆಡಿಎಸ್ ಪಕ್ಷ 8 ಸ್ಥಾನ ಪಡೆದುಕೊಂಡರೆ ರೈತ ಸಂಘ ಹಾಗೂ ಕಾಂಗ್ರೆಸ್ ಮೈತ್ರಿಯಿಂದ 6 ಸ್ಥಾನ ಪಡೆದುಕೊಂಡಿದೆ. ಪಾಂಡುಪುರ ಪಟ್ಟಣದ TAPCMS ರೈತ ಸಭಾಭವನದಲ್ಲಿ ಚುನಾವಣಾಧಿಕಾರಿಯಾಗಿದ್ದ ತಾಲೂಕು ಪಂಚಾಯತಿ ಇಒ ಲೋಕೇಶ್ ಮೂರ್ತಿ ನೇತೃತ್ವದಲ್ಲಿ ಗ್ರಾಮ ಪಂಚಾಯತಿ PDO ಹಾಗೂ ಸಿಬ್ಬಂದಿಗಳೊಂದಿಗೆ PLD ಬ್ಯಾಂಕ್ ನಿರ್ದೇಶಕ ಸ್ಥಾನದ ಮತ ಎಣಿಕೆ ಕಾರ್ಯ ನಡೆಸಲಾಯಿತು. ಏನು ಈ ಬ್ಯಾಂಕಿನ ಷೇರ್ದಾರವರೇ ಅವರೆಲ್ಲರಿಗೂ ನ್ಯಾಯ ಕೊಡಿಸೋ ರೀತಿಯಲ್ಲಿ ಮತ್ತು ಸಾಲವನ್ನು ಸಮರ್ಪಕವಾಗಿ ಕೊಡಿಸೋ ಬ್ಯಾಂಕಿನ ಅಭಿವೃದ್ಧಿ ಜೊತೆಗೆ ನಮ್ಮ ರೈತರು ಅಭಿವೃದ್ಧಿ ಆಗಬೇಕು ಅಂತ ನಾವು ಬಯಸ್ತಾ ಇದ್ದೀವಿ. ಕ್ಷೇತ್ರದಿಂದ ನಾಗಶೆಟ್ಟಿ, ಸುಂಕತನೂರು ಕ್ಷೇತ್ರದಿಂದ ಶಿವಣ್ಣ, ಚಿಕ್ಕಾಡ ಕ್ಷೇತ್ರದಿಂದ ಮುರಳಿ, ಹಿರೇಮರಳಿ ಕ್ಷೇತ್ರದಿಂದ ಚೆಲುವೇಗೌಡ ಬಕೋಡಿ, ಅರುವು ಕ್ಷೇತ್ರದಿಂದ ಸುನಂದ, ಬನ್ನಂಗಾಡಿ ಕ್ಷೇತ್ರದಿಂದ ನಂಜೇಗೌಡ, ನಾರಾಯಣಪುರ ಕ್ಷೇತ್ರದಿಂದ ಕುಮಾರ ಹಾಗೂ ಸಾಲಗಾರರಲ್ಲದ ಕ್ಷೇತ್ರದಿಂದ ಯಶವಂತ್ ಕುಮಾರ್ ಅವರು ಜೆಡಿಎಸ್ ಪಕ್ಷದಿಂದ ಜಯಗಳಿಸಿದ್ದಾರೆ. ಕಾಂಗ್ರೆಸ್ ಹಾಗೂ ರೈತ ಸಂಘದ ಮೈತ್ರಿಕೂಟದಿಂದ ಚಿನಕುರ್ಳಿ ಕ್ಷೇತ್ರದಿಂದ ಚಂದ್ರಶೇಖರ್, ಜಕ್ಕನಹಳ್ಳಿ ಕ್ಷೇತ್ರದಿಂದ ಸುರೇಶ, ಹಳೇಬೀಡು ಕ್ಷೇತ್ರದಿಂದ ದಯಾನಂದ ಬಾಬು, ಮಹದೇಶ್ವರ ಕ್ಷೇತ್ರದಿಂದ ಯೋಗಲಕ್ಷ್ಮಿ, ಪಾಂಡುಪುರ ಕ್ಷೇತ್ರದಿಂದ ಆಶಾಲತಾ, ಕೆಬೆಟ್ಟಳ್ಳಿ ಕ್ಷೇತ್ರದಿಂದ ನರೇಂದ್ರ ಬಾಬು ನಿರ್ದೇಶಕರಾಗಿ ಗೆಲುವು ಸಾಧಿಸಿದ್ದಾರೆ. ಎಲ್ಲ ನನ್ನ ರೈತ ಸಂಘ ಮತ್ತೆ ಕಾಂಗ್ರೆಸ್ನ ಮೈತ್ರಿಕೂಟದ ಕಾರ್ಯಕರ್ತರಿಗೆ, ನಾಯಕರುಗಳಿಗೆ ಅವ್ರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಪಕ್ಷದ ಕಾಂಗ್ರೆಸ್ ಹಾಗೂ ರೈತಕೂಟದ ಅಭ್ಯರ್ಥಿಗಳನ್ನಾಗಿ ಎಲ್ಲರನ್ನೂ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮತ್ತೆ PLD ಬ್ಯಾಂಕ್ನ ಚುನಾವಣೆಯ ನೇತೃತ್ವವನ್ನು ವಹಿಸೋದಕ್ಕೆ ಸನ್ಮಾನ್ಯ ಶ್ರೀ ದರ್ಶನ್ ಪುಟ್ಟಣ್ಣಯ್ಯನವರು ನಮ್ಮ ಸಹೋದರ ಸಮಾನರು ಅವರು ನನಗೆ ಸಂಪೂರ್ಣವಾದ ಜವಾಬ್ದಾರಿಯನ್ನು ಕೊಟ್ಟಿದ್ರು. ಆ ಜವಾಬ್ದಾರಿಯನ್ನ ನಾನು ನನ್ನ ಕೈಲಾದ ಮಟ್ಟಿಗೆ ಮಿತಿಮೀರಿ ನಾನು ಶ್ರಮವನ್ನು ವಹಿಸಿದ್ದೀನಿ. ವಿಶೇಷವಾಗಿ ಇವೆರಡನ್ನೂ ಮರೆಸಂತ ಒಂದು ಸಂತೋಷವಾದ ವಿಚಾರ ಅಂತಕ್ಕಂಥದ್ದು ನಮ್ಮ ಹುಡುಗ ಚಂದ್ರಶೇಖರ್ ಒಬ್ಬ ಮಾಜಿ ಶಾಸಕರಿರೋಂಥ ಕ್ಷೇತ್ರದಲ್ಲಿ ಅಥವಾ ಅವರು ಷಡ್ಕಾಂಗ ಕ್ಷೇತ್ರದಲ್ಲಿ ನಮ್ಮ ಹುಡುಗ ಗೆದ್ದಿದ್ದಾರೆ. ನಮ್ಗೆ ತುಂಬಾ ಸಂತೋಷ. ಇತ್ತೀಚೆಗೆ ನಡೆದಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ರೈತ ಸಂಘದ ಮೈತ್ರಿಕೂಟದ ಅಭ್ಯರ್ಥಿಗಳಾಗಿ ಸುಮಾರು 657 ಜನ ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ. ಎಲ್ಲರೂ ಶ್ರಮಿಸಿದಂತ ಎಲ್ಲಾ ನಾಯಕರಿಗೂ, ಕಾರ್ಯಕರ್ತ ಬಂಧುಗಳಿಗೂ, ನಮ್ಮ ಎರಡೂ ಪಕ್ಷಗಳ ಅಭಿಮಾನಿಗಳಿಗೂ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೇನೆ. ನಮ್ಮ ಶಾಸಕ ದರ್ಶನ್ ಪುಟ್ಟಣ್ಣ ಅವರ ನೇತೃತ್ವದಲ್ಲಿ ಈ ಚುನಾವಣೆಯಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಹಳೇಬೀಡು ಕುಳ್ಳೇಗೌಡ 81 ಮತ, ದಯಾನಂದ HN 91 ಮತ. ದಯಾನಂದ್ರವರು ಕುಳ್ಳೇಗೌಡರಿಗಿಂತ 10 ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ. ಮಹದೇಶ್ವರ ಗೌರಮ್ಮ 37 ಮತ, ಯೋಗಲಕ್ಷ್ಮಿ 59 ಮತ. ಯೋಗಲಕ್ಷ್ಮಿ ಅವರು ಗೌರಮ್ಮರವರಿಗಿಂತ 22 ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ. ಚಿಕ್ಕಾಡೆ ಧರ್ಮ 23 ಮತ, ಮುರಳಿ 85 ಮತ. ಮುರಳಿಯವರು ತಮ್ಮ ಸಮೀಪದ ಸ್ಪರ್ಧೆಗಿಂತ 62 ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ. ಪಾಂಡುಪುರ ಆಶಾಲತಾ 116 ಮತ, ರತ್ನಮ್ಮ 81 ಮತ. ಆಶಾಲತರವರು 35 ಮತಗಳನ್ನು ಹೆಚ್ಚಿಗೆ ಪಡೆದು ಆಯ್ಕೆಯಾಗಿದ್ದಾರೆ. ಹಿರೇಮರಳಿ ಚೆಲುವೇಗೌಡ 116 ಮತ, ಸುನಿಲ್ ಕುಮಾರ್ 15 ಮತ. ಚೆಲುವೇಗೌಡರವರು 101 ಮತಗಳ ಅಂತರದಿಂದ ಆಯ್ಕೆಯಾಗಿದ್ದಾರೆ. ಕೆಬೆಟ್ಟಳ್ಳಿ ನರೇಂದ್ರ ಬಾಬು 105 ಮತ, ನಾಗರಾಜು 8 ಮತ. ನರೇಂದ್ರ ಬಾಬುರವರು 97 ಮತಗಳಿಂದ ಆಯ್ಕೆಯಾಗಿದ್ದಾರೆ. ಅರುವು ಚಂದ್ರ 37 ಮತ, ಸುನಂದ 52 ಮತ. ಸುನಂದರವರು 15 ಮತಗಳ ಅಂತರದಿಂದ ಆಯ್ಕೆಯಾಗಿದ್ದಾರೆ. ನಂಜೇಗೌಡ ಬನ್ನಂಗಾಡಿ ಕ್ಷೇತ್ರದಿಂದ ನಂಜೇಗೌಡ 62 ಮತ, ಸೋಮಶೇಖರ್ 37 ಮತ. ನಂಜೇಗೌಡರವರು 22 ಮತಗಳಿಂದ ಆಯ್ಕೆಯಾಗಿದ್ದಾರೆ. ಚಿನ್ಕುರ್ಳಿ ಚಂದ್ರಶೇಖರ್ 112 ಮತ, ಪ್ರಕಾಶ್ 87 ಮತ. ಚಂದ್ರಶೇಖರ್ ಅವರು 25 ಮತಗಳ ಅಂತರದಿಂದ ಆಯ್ಕೆಯಾಗಿದ್ದಾರೆ. ನಾರಾಯಣಪುರ ಕುಮಾರ 181 ಮತ, ನಾಗೇಗೌಡ 100 ಮತ. ಕುಮಾರರವರು 81 ಮತಗಳಿಂದ ಆಯ್ಕೆಯಾಗಿದ್ದಾರೆ.